ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್ ಅಂಡ್ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಆಗಿದೆ ಅಂಡ್ ಅದು ಕೂಡ ಮನೇಲಿರೋ ಪ್ರತಿಯೊಬ್ಬರಿಗೂ ಅವ್ರ ತಂದೆ ತಾಯಿಗಳು ಕಾಲ್ ಮಾಡಿ ಮಾತಾಡ್ತಾ ಇರುವಾಗ ಫುಲ್ ಎಮೋಷನಲ್ ಆಗ್ತಿದ್ದಾರೆ. ಅಂಡ್ ಇದು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ರಾಶಿಕ್ ಅವರು ಫೇವರಿಸಮ್ ಅನ್ನೋ ಕಾರಣ ಇಟ್ಕೊಂಡು ಮ್ಯೂಟೆಂಟ್ ರಘು ಜೊತೆ ಜಗಳ ಮಾಡ್ತಾ ಇದ್ದಾರೆ. ಅಂಡ್ ಇದೆಲ್ಲದ್ರ ಬಗ್ಗೆ ಮುಂದೆ ಮಾತಾಡುವ ಇವಾಗ ಒಂದು ಪ್ರೋಮೋ ಇದೆ, ನೋಡ್ಕೊಂಡ್ ಬನ್ನಿ. ಹಲೋ 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 ನನ್ ಮಗ ಧನುಷ್ ನಾಮಿನೇಟ್ ಆಗಿದ್ದಾರೆ. ಧನುಷ್ ಎಲ್ಲಾರ್ ಜೊತೆಗೂ ಚೆನ್ನಾಗಿ ಆಟ ಆಡ್ಬೇಕು. ನಾನು ರಾಶಿಕ್ ಅವ್ರ ತಮ್ಮ ಮಾತಾಡ್ತೀನಿ. ರಾಶಿಕ್ ಅವರು ತುಂಬಾ ಲಾಸ್ಟ್ ಆಗ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಹೌಸ್ ಅಲ್ಲಿ. ಏನ್ ಅನ್ನಿಸ್ತಾ ಅದೇ ಹೇಳ್ತು ಅಂತ ಇಲ್ಲೇ ಕೂತ್ಕೊಂಡು ನಿಂತ್ಕೊಂಡಾರೆ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಅಲ್ಲ, ಇಲ್ಲಿ ಫೇವರಿಸಮ್ ಅಂತ ಮಾತಾಡ್ತಿದಾರಲ್ಲ ರಾಶಿಕ್ ಅವರು ಯಾರಿಗೆ ಫೇವರಿಸಮ್ ಮಾಡಿದ್ದಾರೆ ಮ್ಯೂಟೆಂಟ್ ರಘು ಅವರು? ಆಕ್ಚುಲಿ ಇಲ್ಲಿ ಆಡಿಯನ್ಸ್ ಆಗಿರೋ ನಮಗೆ ಗೊತ್ತು ಮ್ಯೂಟೆಂಟ್ ರಘು ಅವರು ಕನ್ವೆನ್ಷನ್ ಮೇಲೆ ಏನ್ ಮಾತಾಡಿದ್ದಾರೆ, ಯಾರು ಪರವಾಗಿ ಮಾತಾಡಿದಾರೆ ಅಂತ. ಅವ್ರ ಹಂಗೆ ಫೇವರಿಸಮ್ ಮಾಡಿ ಸೇವ್ ಮಾಡ್ಲೇಬೇಕು ಅನ್ನಂಗಿದ್ರೆ ಗಿಲ್ಲಿ ಅವ್ರನ್ನ ಸೇವ್ ಮಾಡಿರೋರು, ಅಶ್ವಿನಿ ಗೌಡ ಅವ್ರನ್ನ ಸೇವ್ ಮಾಡಿರೋರು. ಬಟ್ ಅವ್ರು ಏನು ಮಾಡಿರೋರು ಅಂದ್ರೆ ಅಲ್ಲಿ ಏನು ಯಾರು ವಾದ ಮಾಡಿರ್ತಾರಲ್ಲ ತುಂಬಾ ಚೆನ್ನಾಗಿ, ಅವ್ರ ಪರವಾಗಿ ಯಾರು ವಾದ ಮಾಡ್ಕೊಂಡಿರ್ತಾರಲ್ಲ ಅವ್ರನ್ನ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅನ್ಕೊಂಡು ಸೇವ್ ಮಾಡಿದಾರೆ ಹೊರತು ಫೇವರಿಸಮ್ ಅಲ್ಲಿ ಏನು ಮಾಡಿಲ್ಲ. ಸುಮ್ನೆ ಅವ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಮಾತಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಸೊ ತಿಳ್ಕೊಬೇಕು, ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಒಳಗಡೆ ಕನ್ಫೆನ್ಷನ್ ರೂಮ್ ಅಲ್ಲಿ ರಾಘವೇಂದ್ರ ಯಾರು ಪರವಾಗಿ ಮಾತಾಡಿದಾರೆ ಅಂತ. ಬಟ್ ಇವ್ರು ಹೊರಗಡೆಯಿಂದ ಇವತ್ತು ತೋರಿಸಿರೋ ಒಂದು ಕಾರಣಕ್ಕೆ ಲಾಸ್ಟ್ ಅಲ್ಲಿ ಇದಾರೆ. ಹೌದು, ಲಾಸ್ಟ್ ಅಲ್ಲಿ ಕೊನೆಯದಾಗಿದ್ದಾರೆ, ಸ್ವಲ್ಪ ಹಿಂದ್ ಉಳ್ಕೊಂಡಿದ್ದಾರೆ. ಹೌದು, ಓಕೆ, ಅದು ಒಪ್ಕೊಳ್ಳೋಂಥ ವಿಚಾರನೇ. ಬಟ್ ಅದಕ್ಕೋಸ್ಕರ ಫೇವರಿಸಮ್ ಮಾಡಿದಾರೆ ಅಂತ ಜಗಳ ಮಾಡೋದು ತಪ್ಪು. ಅಂಡ್ ಇನ್ನು ಪ್ರೋಮೋ ಶುರುವಲ್ಲಿ ತುಂಬಾ ಎಮೋಷನಲಿ ಹೋಗ್ತಾ ಇದೆ. ಅಲ್ಲಿ ಧನುಷ್ ಅವ್ರನ್ನ ನೋಡ್ಬೋದು ನೀವು, ಅವ್ರ ತಾಯಿ ಕಾಲ್ ಮಾಡಿ ಮಾತಾಡ್ತಿರ್ಬೇಕಾದ್ರೆ ಫುಲ್ಲು ಎಮೋಷನಲ್ ಆಗ್ಬಿಟ್ಟಿದ್ದಾರೆ. ಸೊ ಹಂಗೇನೆ ತಂದೆ ತಾಯಿಗಳ ಜೊತೆಲಿದ್ದಾಗ ಅವ್ರದೊಂದು ಬೆಲೆ, ಅವ್ರ ಪ್ರೀತಿ ಬೆಲೆ ಗೊತ್ತಾಗಿರಲ್ಲ. ಬಟ್ ಅವರಿಂದ ದೂರ ಇದ್ದಾಗಲೇ ಅದ್ರ ನಿಜವಾದ ಬೆಲೆ ಗೊತ್ತಾಗೋದು. ಅದು ಅವ್ರ ಕಣ್ಣಲ್ಲಿ ಕಾಣ್ತಾ ಇದೆ. ಸೊ ಕಣ್ಣಲ್ಲಿ ತುಂಬಾ ನೀರು ತುಂಬಿಕೊಂಡು ಕಂಟ್ರೋಲ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಇನ್ನು ಈ ಕಡೆ ರಾಶಿಕ್ ಅವ್ರಾದ್ರೂ ಅಷ್ಟೇನೆ, ಯಾರೋ ಅವ್ರ ತಮ್ಮ ಕಾಲ್ ಮಾಡಿದಾರಂತೆ. ಸೊ ಇವರು ತಂಗಿ ತರ ಇದಾರೋ, ತಮ್ಮ ಯಾರಿದಾರೋ ಗೊತ್ತಿಲ್ಲ. ಅಂಡ್ ಸೊ ಅವ್ರು ಅಷ್ಟೇ ಕಂಟ್ರೋಲ್ ಅಲ್ಲಿ ಪ್ರತಿಯೊಬ್ಬರಿಗೂ ಒಂದು ಎಮೋಷನ್ ಟ್ರಿಗರ್ ಆಗ್ಬಿಡುತ್ತೆ. ಯಾಕೆಂದ್ರೆ ಪ್ರತಿದಿನ ಎಷ್ಟೇ ಕೆಲಸ ಮಾಡಿದ್ರು ಏನೇ ಮಾಡಿದ್ರು ಮನೆಗೆ ಓದೇ ಹೋಗ್ತಾರೆ. ಬಟ್ ಈಗ ಒಂದೂವರೆ ತಿಂಗಳಂತ್ರ ಆಗ್ತಾ ಬಂತು ಮನೆಯಿಂದ ದೂರ ಇತ್ತು. ಸೊ ಎಂಥವ್ರಿಗಾದ್ರೂ ಮನೆ ಒಂದು ಪ್ರೀತಿ ಆಗಿರ್ಬೋದು, ಆ ಊಟ ಎಲ್ಲ ಮಿಸ್ ಮಾಡ್ಕೊಂಡು ನಿಜಕ್ಕೂ ಒಂದು ಎಮೋಷನ್ ಆದೇ ಆಗ್ತಾರೆ ಯಾರೇ ಆದ್ರೂ. ಇನ್ನ ಈ ಕಡೆ ಜಗಳ ಅಂತೂ ತಪ್ಪಿದ್ದಲ್ಲ ಗುರು. ಬಿಗ್ ಬಾಸ್ ಮನೇಲಿ ಏನಕ್ಕಾರ ಒಂದ್ ಜಗಳ ಆಡ್ತಾ ಇರ್ತಾರೆ. ಬಿಗ್ ಬಾಸ್ ಮನೆ ಅಂತ ಬಂದ್ರೆ ಜಗಳ ಅಂತಾನೆ ಬರೋದು ಫಸ್ಟ್. ಬಟ್ ಸುಮ್ನೆ ಜಗಳ ಆಡೋದಕ್ಕೆ ಹೋಗ್ಬಾರ್ದು. ಒಂದು ಅವ್ರ ಪರವಾಗಿ ನಿಜವಾಗ್ಲೂ ಸ್ಟ್ಯಾಂಡ್ ತಗೊಳ್ತಾರ ತಗೊಳ್ಳಿ. ಅಲ್ಲಿ ರಾಘವೇಂದ್ರ ಅವ್ರು ಹೇಳಿದ್ದು ರಾಶಿಕ್ ಅವರು ಲಾಸ್ಟ್ ಆಗ್ತಿದ್ದಾರೆ ಅಂದ್ರೆ ಬಿಕಾಸ್ ಆಫ್ ಅವ್ರು ಹಿಂದೆ ಉಳಿತಿದ್ದಾರೆ. ಅವ್ರು ಏನಕ್ಕೂ ಮುಂದೆ ಬರ್ತಿಲ್ಲ. ಯಾವ್ದೋ ಒಂದು ವಿಚಾರನ ಹಿಡ್ಕೊಂಡು ಹಿಂದೆ ಉಳ್ಕೊಳ್ತಿದ್ದಾರೆ. ಟಾಸ್ಕ್ ವಿಚಾರದಲ್ಲಿ ಮುಂದೆ ಬರ್ತಿಲ್ಲ, ಮಾತಾಡೋ ವಿಚಾರದಲ್ಲಿ ಮುಂದೆ ಬರ್ತಿಲ್ಲ. ಸೊ ಆ ಕಾರಣಕ್ಕೆ ಹೇಳಿದ್ದು. ಅದನ್ನ ಸುಮ್ನೆ ಫೇವರಿಸಮ್ ಅಂತ ತಗೊಂಡೋಗೋದು ತಪ್ಪು ಅಂತ ಅನ್ಸುತ್ತೆ. ಇನ್ನು ಪ್ರೋಮೋ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ನಿಸ್ತು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡುವ. ಸೊ ಯಾರೆಲ್ಲ ನಿಮ್ಮ ತಂದೆ ತಾಯಿ ಪ್ರೀತಿನ ಮಿಸ್ ಮಾಡ್ಕೊಳ್ತಿದ್ರೆ ಅವರು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್. ಲವ್ ಯು ಆಲ್. ಇನ್ನು ಯಾರೆಲ್ಲ ನಾನು ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಇವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೇನೆ ಈ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.